ಮಾನ್ಯ ನ್ಯಾಯಾಲಯದ ಆದೇಶದ ಅನುಸಾರ ಇವತ್ತು ಇಲ್ಲಿ ದಾಸನಪುರ ಸಬ್ ಮಾರ್ಕೆಟ್ನಲ್ಲಿ ಹಂಚಿಕೆ ಮಾಡಿರ್ತಕ್ಕಂತಹ ಮಳಿಗೆಗಳನ್ನು ನಾವು ಸಮಿತಿ ವಶಕ್ಕೆ ಪಡ್ಕೊಳ್ತಾ ಇದ್ದೀವಿ. ಮಾನ್ಯ ನ್ಯಾಯಾಲಯದ ಆದೇಶದಲ್ಲಿ ಇಲ್ಲಿಯ ಪೇಟೆ ಕಾರ್ಯಕರ್ತರಿಗೆ ಈ ಹಂಚಿಕೆ ಆಗಿದ್ದ ಮಳಿಗೆಗಳ ಬದಲಿ ಸಿ ಬ್ಲಾಕ್ನಲ್ಲಿ ಪಕ್ಕದಲ್ಲೇ ಸಿ ಬ್ಲಾಕ್ನಲ್ಲಿ ಬದಲಿ ಮಳಿಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಸೊ ಅದರಂತೆ ನಾವು ಅವರಿಗೆ ಮನವಿಯನ್ನು ಕೂಡ ಮಾಡಿದ್ವಿ, ಬದಲಿ ಮಳಿಗೆಗಳಿಗೆ ಆಯ್ಕೆ ಕೊಡಿ ಅಂತೇಳಿ. ಆ ಎಲ್ಲವನ್ನು ಕೂಡ ಅವರು ತಿರಸ್ಕರಿಸಿ ಮಾನ್ಯ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ರು. ಮಾನ್ಯ ನ್ಯಾಯಾಲಯದಲ್ಲಿ ಸಮಿತಿ ಪರವಾಗಿ ತೀರ್ಪು ಬಂದಿರೋದ್ರಿಂದ ಈಗ ಹಾಲಿ ಹಂಚಿಕೆ ಆಗಿರ್ತಕ್ಕಂಥ ಮಳಿಗೆಗಳನ್ನು ವಾಪಸ್ ಸಮಿತಿ ವಶಕ್ಕೆ ಪಡ್ಕೊಂಡು ಈ ಯಶವಂತಪುರದಲ್ಲಿರ್ತಕ್ಕಂತಹ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ವರ್ತಕರನ್ನ ಇಲ್ಲಿಗೆ ಸ್ಥಳಾಂತರಿಸುವ ಉದ್ದೇಶದಿಂದಾಗಿ ಈ ಮಳಿಗೆಗಳನ್ನು ವಾಪಸ್ ಪಡ್ಕೊಂಡು ಇವರಿಗೆ ಬದಲಿ ಮಳಿಗೆಗಳನ್ನು ಕೂಡ ಅವಕಾಶ ಮಾಡಿಕೊಡೋಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಬಟ್ ಅವ್ರು ಅದನ್ನ ಪರಿಗಣಿಸ್ತಿಲ್ಲ ಮತ್ತು ಅವ್ರ ಮನವಿನೂ ಕೂಡ ಸಲ್ಲಿಸ್ತಿಲ್ಲ ಕಮಿಟಿಗೆ. ಸೊ ಇವು ಮಾನ್ಯ ನ್ಯಾಯಾಲಯ ಸೆಷನ್ ಕೋರ್ಟ್ನಲ್ಲಿಯೂ ಕೂಡ ಇವರು ಅಪೀಲ್ ಮಾಡಿದರು ನಮ್ಮ ನೋಟಿಸ್ನ. ಸೆಷನ್ ಕೋರ್ಟ್ ಮೊನ್ನೆ ಸೆಷನ್ ನ್ಯಾಯಾಲಯವು ಕೂಡ ಇವರ ಅಪ್ಲಿಕೇಶನ್ಸ್ನ ರಿಜೆಕ್ಟ್ ಮಾಡಿದೆ ಮೊನ್ನೆ 19 ತಾರೀಕು. ಸೊ ದಟ್ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದ ಅನುಸಾರ ಇವತ್ತು ಎಲ್ಲ ಮಳಿಗೆಗಳನ್ನ ನಾವು ಸಮಿತಿ ವಶಕ್ಕೆ ಪಡಿತಾ ಇದೀವಿ. ಸರ್ ಅವಕಾಶ ಕೊಡಬಹುದಾಗಿತ್ತು. ಈಗ ರೈತರು ಸಾಕಷ್ಟು ರೈತರು ಬಂದಿದ್ದಾರೆ, ರೈತರು ಬೆಳೆ ಎಲ್ಲಿಗೆ ಹೋಗ್ಬೇಕು, ಅದಕ್ಕೆ ಏನು ಪರಿಹಾರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೋಡಿ ಸರ್. ಈಗ ಬಂದಿರತಕ್ಕಂತಹ ರೈತರು ಏನು ಮಾಲ್ ತಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಭಾಳ ಹಿಂದಿನ ಕೂಡ ಇವರಿಗೆ ಅನೌನ್ಸ್ ಮಾಡಿದ್ವಿ. ನೋಡಿ, ನೀವು ಹರಾಜು ಕಟ್ಟೆನಲ್ಲಿ ಕೂಡ ಅವಕಾಶ ಮಾಡಿಕೊಟ್ಟಿದ್ವಿ, ಅಲ್ಲಿ ವ್ಯಾಪಾರ ವಹಿವಾಟು ಮಾಡ್ಕೋಬಹುದು ಅಂತ ಕೂಡ ಹೇಳಿದ್ವಿ ಇವರು. ಆದರೂ ಕೂಡ ಅಂಗಡಿಗಳಲ್ಲಿ ಇಸ್ಕೊಂಡಿದ್ದಾರೆ. ಅಂದರೆ ಯಾವ ನ್ಯಾಯಾಲಯದ ಆದೇಶವನ್ನು ಕೂಡ ಜಾರಿ ಮಾಡ್ಲಿಕ್ಕೆ ಅವಕಾಶ ಆಗಬಾರ್ದು ಅನ್ನೋದು ಇವ್ರದ್ದು ಉದ್ದೇಶ ಆಗಿತ್ತು. ಆದ್ದರಿಂದ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡಿ ಈಗ ಮಳಿಗೆಗಳಲ್ಲಿ ಇಳಿಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಸೊ ದಟ್ ಅವುಗಳನ್ನೆಲ್ಲ ಹೊರ ತೆಗೆದುಕೊಳ್ಳಕ್ಕೆ ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ತೆಗೆದುಕೊಂಡು ನಾವು ಬೀಗ ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹೌದು, ಇವತ್ತು ನಾವು ವ್ಯಾಪಾರಕ್ಕೆ ತೊಂದರೆ ಕೊಡೋದಿಲ್ಲ. ಅವರು ತಂದಿರತಕ್ಕಂಥ ಉತ್ಪನ್ನಗಳನ್ನು ಮಾರಾಟ ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸರ್, ಈಗ ರೈತರಿಗೆ ಅಂದ್ರೆ ಈ ವರ್ತಕರಿಗೆ ಯಾವುದೇ ರೀತಿಯಂತ ಮಾಹಿತಿನ ನನಗೆ ರಾತ್ರಿ ಬಂದು ನೋಟಿಸ್ ಅಂತ ಹಾಕಿದ್ರು ಇಲ್ಲ. ಇವರಿಗೆ ವರ್ತಕರು ಕೂಡ ಈಗ ತಾವು ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡ್ರಿ. ಇವ್ರಿಗೆಲ್ಲವೂ ಕೂಡ ಸೆಪ್ಟೆಂಬರ್ನಲ್ಲಿ ಕೂಡ ನಾವು ಇವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಸೆಪ್ಟೆಂಬರ್ ಪ್ರತಿಯೊಬ್ಬ ಪೇಟೆ ಕಾರ್ಯಕರ್ತರು ಕೂಡ ಇಂಡಿವಿಜುವಲ್ ಆಗಿ ಆದೇಶವನ್ನ ಮಾಡಿದ್ದೀವಿ. ಸರ್, ಈಗ ವರ್ತಕರು ಹೇಳ್ತಾರೆ ನಾವು ಅವ್ರ ಕಾಲಿಗೆ ಬಿದ್ದಿದ್ದೀವಿ, ಇನ್ನೂ ಅವ್ರ ಮಾನವೀಯದಿಂದ ನಮಗೆ ದಯಮಾಡಿ ಇವರ ಸದುಗೆ ಆದ್ರೂ ಕೂಡ ಸೆಕ್ರೆಟರಿ ಯಾವುದೇ ಮಾನವೀಯತೆ ತೋರ್ತಿಲ್ಲ, ದರ್ಶನದಿಂದ ಹೊರಡಿಸ್ತಾರೆ ಅಂತ ಆರೋಪ ಕೇಳ್ಬರ್ತಾರೆ. ಇದೆಲ್ಲ ಸತ್ಯಕ್ಕೆ ದೂರವಾದ ವಿಚಾರ. ಯಾಕೆ ಅಂತಂದ್ರೆ ಯಶವಂತಪುರದಿಂದ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿಯನ್ನ ಇಲ್ಲಿಗೆ ಸ್ಥಳಾಂತರ ಮಾಡಬೇಕು ಅನ್ನೋ ಸರ್ಕಾರದ ಆದೇಶವನ್ನು ಅನುಷ್ಠಾನ ಮಾಡೋ ಉದ್ದೇಶದಿಂದಾಗಿ ಈ ಒಂದು ಪ್ರಕ್ರಿಯೆಯನ್ನು ಜಾರಿ ಮಾಡ್ತಾ ಇದೀವಿ. ಸೊ ದಟ್ ಎಲ್ಲ ಪೇಟೆ ಕಾರ್ಯಕರ್ತರು ಇದಕ್ಕೆ ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತೀವಿ. 140 ಶಾಪ್ಗಳಿಗೆ ಇವತ್ತು ಸಮಿತಿ ವಶಕ್ಕೆ ಪಡ್ಕೊತೀವಿ. ಸರ್, ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇಲ್ಲದೆ ಇರೋದು ಈ ಎಪಿಎಂಸಿ ಮಾತ್ರ ಮಾಡ್ತಿದ್ದಾರೆ, ಸೆಕ್ರೆಟರಿ ಇದು ಕೈವಾಡ ಇದೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಅದೆಲ್ಲವೂ ಸತ್ಯಕ್ಕೆ ದೂರವಾದ ವಿಚಾರ. ಮಾನ್ಯ ನ್ಯಾಯಾಲಯದ ಆದೇಶವನ್ನು ಅನುಷ್ಠಾನ ಮಾಡೋದೇ ನನ್ನ ಕರ್ತವ್ಯ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು ಸರ್.